ಇನ್ನು ಈ ಗಲಾಟೆಗೆ ಸಂಬಂಧಿಸಿದಂತೆ ಮೊನ್ನೆ ತಾನೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಅಮಾನತು ಮಾಡಲಾಗಿತ್ತು. ಈಗ ಐಜಿಪಿ ಅಂದ್ರೆ ಡಿಐಜಿಯನ್ನ ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಮತ್ತೊಂದು ತಲೆದಂಡ ಆಗಿದೆ, ಟ್ರಾನ್ಸ್ಫರ್ ಆಗಿದೆ. ಬಳ್ಳಾರಿ ವಲಯದ ಡಿಐಜಿ ಆಗಿದ್ದಂಥ ವರ್ತಿಕಾ ಕಟಿಯಾರ್ ಎತ್ತಂಗಡಿ ಆಗಿದ್ದಾರೆ. ಆ ಜಾಗಕ್ಕೆ ಡಾಕ್ಟರ್ PS ಹರ್ಷ ಅವರನ್ನ ನೇಮಿಸಲಾಗಿದೆ. ಐಜಿಪಿ ಆಗಿ ಬಳ್ಳಾರಿ ವಲಯ ಐಜಿಪಿ ಆಗಿ ಹರ್ಷ ಅವರನ್ನು ನೇಮಿಸಲಾಗಿದೆ. ಗಲಭೆ ನಿಯಂತ್ರಿಸೋದಕ್ಕೆ ವರ್ತಿಕಾ ಕಟಿಯಾರ್ ವಿಫಲವಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಇದರ ಬೆನ್ನಿಗೆ ಅವರನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ. ಇದರ ಜೊತೆಗೆ ಬಳ್ಳಾರಿ SP ಆಗಿ ಸುಮನ್ ಡಿ ಪನ್ನೇಕರ್ ಅವರನ್ನ ನೇಮಿಸಲಾಗಿದೆ. ಅಂದ್ರೆ ಪವನ್ ನೆಜ್ಜೂರ್ ಅವರನ್ನೇನು ಸಸ್ಪೆಂಡ್ ಮಾಡಲಾಗಿತ್ತು, ಆ ಜಾಗಕ್ಕೆ ಈಗ ಸುಮನ್ ಡಿ ಪನ್ನೇಕರ್ ಅವರನ್ನ ನೇಮಿಸಲಾಗಿದೆ. ಬಳ್ಳಾರಿಯ ಐಜಿಪಿ ಟ್ರಾನ್ಸ್ಫರ್ ಆಗಿದ್ದಾರೆ. PS ಹರ್ಷ ಅವರನ್ನ ನಿಯೋಜಿಸಲಾಗಿದೆ. ಈ ಕಡೆ ಸುಮನ್ ಡಿ ಪನ್ನೇಕರ್ ಅವರನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನಾಗಿ ನಿಯೋಜಿಸಲಾಗಿದೆ. ಪವನ್ ನೆಚ್ಚೂರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು, ಆ ಜಾಗಕ್ಕೆ ಸುಮನ್ ಡಿ ಪನ್ನೇಕರ್ ಅನ್ನ ನಿಯೋಜಿಸಲಾಗಿದೆ. ವರ್ತಿಕಾ ಕಟಿಯಾರ್ ಟ್ರಾನ್ಸ್ಫರ್ ಆಗಿದ್ದಾರೆ, ಆ ಜಾಗಕ್ಕೆ ಡಾಕ್ಟರ್ PS ಹರ್ಷ ಅವರನ್ನ ನಿಯೋಜಿಸಲಾಗಿದೆ. ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಕಟು ವಿಮರ್ಶೆಗಳು ವ್ಯಕ್ತವಾಗಿತ್ತು. ಇಡೀ ಘಟನೆಯನ್ನ ನಿಯಂತ್ರಿಸೋದ್ರಲ್ಲಿ ಪೊಲೀಸರು ವಿಫಲವಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಪೂರಕ ಅನ್ನುವಂತೆ ಆ ದಿನ ಪೊಲೀಸರು ಅಸಹಾಯಕರ ರೀತಿಯಲ್ಲಿ ಕಂಡು ಬಂದಿದ್ರು, ಅಸಹಾಯಕ ಸ್ಥಿತಿಯಲ್ಲಿದ್ದಂಗೆ. ಯಾಕಂತಂದ್ರೆ ಗಲಾಟೆ ಆಗ್ತಾ ಇದ್ರೆ ಪೊಲೀಸರು ಕೆಲವು ಬೆರಳೆಣಿಕೆಯ ಪೊಲೀಸರಿದ್ರು. ನಂತರ ಲಾಠಿ ಚಾರ್ಜ್ ಮಾಡಿ ತಮಗೆ ತೋಚಿದ ರೀತಿಯಲ್ಲಿ ಮಾಬ್ ಕಂಟ್ರೋಲ್ ಮಾಡುವಂತ ಸ್ಥಿತಿಯಲ್ಲಿದ್ರು, ಅಸಹಾಯಕ ಸ್ಥಿತಿಯಲ್ಲಿದ್ರು. ಇದೆಲ್ಲವೂ ಕೂಡ ಪೊಲೀಸರ ವೈಫಲ್ಯವನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಒಬ್ಬರನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ, ಉಳಿದವರಿಗೆ ಏನು ಮಾಡಲ್ವಾ ಅಂತ ವಿಪಕ್ಷದವರು ಪ್ರಶ್ನೆ ಕೇಳಿದ್ರು. ASP ಮತ್ತು DSP ಇವರನ್ನೆಲ್ಲ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ಈಗ IGPಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. SP ಆಗಿ ಸುಮನ್ ಡಿ ಪನ್ನೇಕರ್ ಅವರನ್ನ ನಿಯೋಜಿಸಲಾಗಿದೆ, ಕರ್ತವ್ಯಕ್ಕೆ ನೇಮಿಸಲಾಗಿದೆ. ಜೊತೆಗೆ IGP ಸ್ಥಾನಕ್ಕೆ, ಬಳ್ಳಾರಿ ವಲಯ IGP ಸ್ಥಾನಕ್ಕೆ ಡಾಕ್ಟರ್ PS ಹರ್ಷ ಅವರನ್ನ ನಿಯೋಜಿಸಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಹೊಸದಾಗಿ SP ಆಗಿ ನಿಯೋಜನೆ ಆಗ್ತಾ ಇರೋದು ಬಳ್ಳಾರಿಗೆ ಸುಮನ್ ಡಿ ಪನ್ನೇಕರ್. ಈ ಕಡೆ ಮಧ್ಯಭಾಗದಲ್ಲಿ ಇರುವಂತ ದೃಶ್ಯ ಯಾರು ನೀವು ನೋಡ್ತಾ ಇದ್ದೀರಿ, ಅವರು ಡಾಕ್ಟರ್ PS ಹರ್ಷ, ಬಳ್ಳಾರಿ ವಲಯ IGP. ಇನ್ನು ಸುಮನ್ ಡಿ ಪನ್ನೇಕರ್ ಟ್ರಾನ್ಸ್ಫರ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಸಹಜವಾಗಿ ಪ್ರಶ್ನೆ ಕೇಳಿ ಬಂದಿತ್ತು, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಮುಗೀತಾ ಅಂತ. ಟ್ರಾನ್ಸ್ಫರ್ ಆಗಿದ್ದನ್ನ ನೋಡ್ತಾ ಇದ್ದೀವಿ, ಇಲ್ಲಿಗೆ ಸೀಮಿತನ ಇನ್ನಷ್ಟು ಆಗುವಂತ ಸಾಧ್ಯತೆಗಳಿದಾವ? ರಕ್ಷಿತ್, ಇನ್ನೊಂದಷ್ಟು ವರ್ಗಾವಣೆಗಳು ಆಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಘಟನೆ ನಡೆದ ದಿನ ಏನು ಕರ್ತವ್ಯಕ್ಕೆ ಹಾಜರಾಗಿದ್ದಂತ ಪವನ್ ನೆಜ್ಜೂರು ಬರ್ತಾರೆ, ಅವರು ಎಲ್ಲ ಒಂದ್ ಕಡೆ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅಮಾನತ್ ಮಾಡಲಾಗುತ್ತೆ. ಅದಾದ ನಂತರ ಇಡೀ ಬಳ್ಳಾರಿಲಿ ನಡೆದಂತ ಘಟನೆಗಳು ಅಂದ್ರೆ ಅದು ಬೆಳಿಗ್ಗೆ ಜನ ಸೇರ್ತಾರೆ, ಅದಾದ ನಂತರ ಮಧ್ಯಾಹ್ನದ ಮೇಲೆ ಮತ್ತೆ ಹೋಗಿ ಏನೋ ಜನ ಸೇರುವಂತಹದ್ದು, ಅಲ್ಲಿ ಗಲಾಟೆಗಳಾಗುವಂತಹದ್ದು, ಗುಂಡ ಹಾರಿಸುವಂತದ್ದು, ಇದೆಲ್ಲವೂ ಕೂಡ ಪೊಲೀಸರ ವೈಫಲ್ಯ ಅನ್ನುವಂಥದ್ದು ಮೇಲ್ನೋಟಿಗೆ ಸ್ಪಷ್ಟ ಆಗ್ತಾ ಇತ್ತು. ಇಲ್ಲೊಂದ್ ಕಡೆ ಅದು ರಾಜಕಾರಣಕ್ಕೆ ತಿರುಗಿಕೊಂಡ ನಂತರ ವಿರೋಧ ಪಕ್ಷಗಳಂತೂ ನೇರವಾಗಿ ಆರೋಪ ಮಾಡ್ತಾ ಇದ್ರು, ಪವನ್ ನೆಜ್ಜೂರ್ SP ಅನ್ನ ನೀವು ಸಸ್ಪೆಂಡ್ ಮಾಡ್ತೀರಿ, DIG ವರ್ತಿಕಾ ಕಟಿಯಾರ್ ಮೇಲೆ ಯಾಕೆ ಕ್ರಮ ಇಲ್ಲ, ಜೊತೆಗೆ ಅಲ್ಲಿದ್ದಂತ ASPಗಳು DSPಗಳ ಮೇಲೆ ಯಾಕೆ ಕ್ರಮಗಳು ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಬಂದಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ಆಗಿದೆ. ಇಲ್ಲೊಂದ್ ಕಡೆ ಹಿರಿಯ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಮೇಲ್ನೋಟಿಗೆ ಕಂಡುಬಂದಂತೆ ಕಾಣ್ತಾ ಇರೋದ್ರಿಂದ ಇದೀಗ ವರ್ತಿಕಾ ಕಟಿಯಾರ್, ಬಳ್ಳಾರಿ ವಲಯ DIG ಆಗಿದ್ದಂತ ವರ್ತಿಕಾ ಕಟಿಯಾರನ್ನ ವರ್ಗಾವಣೆ ಮಾಡಲ್ಲ, ಎಲ್ಲಿಂದ ಎತ್ತಂಗಡಿ ಮಾಡಿರುವಂತದ್ದು DCRE DIG ಆಗಿ ವರ್ಗಾವಣೆ ಮಾಡಿದರೆ ಆ ಜಾಗಕ್ಕೆ
PS ಅರ್ಚ IGP ಅವ್ರನ್ನ ನಿಯೋಜನೆ ಮಾಡಿರುವಂತದ್ದು. ಇನ್ನು ಪವನ್ ನೆಜ್ಜೂರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಖಾಲಿ ಇದ್ದಂತ ಹುದ್ದೆಗೆ ಸುಮನ್ ಪೆನ್ನೇಗರ್ನವ್ರನ್ನ ಈಗ ನಿಯೋಜನೆ ಮಾಡಿರುವಂತದ್ದು. ಸೊ ಇಲ್ಲಿ ಇರುವಂತದ್ದೇನೆಂದ್ರೆ ಇಡೀ ಘಟನೆಯ ಹಿಂದೆ ಒಂದ್ ಕಡೆ ರಾಜಕೀಯವಾಗಿ ದ್ವೇಷಗಳಾಗಿರುವಂತದ್ದು ಅಥವಾ ಗಲಾಟೆ ಗಲಭೆಗಳು ಮತ್ತೆ ಎಲ್ಲವೂ ನಡೆದಿರೋದಾದ್ರೆ ಇಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಂದಷ್ಟು ಮಾಹಿತಿಗಳನ್ನ ಮೊದಲೇ ಕಲೆ ಹಾಕಿಕೊಂಡು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅದೆಲ್ಲವನ್ನೂ ಮಾಡ್ಬೇಕಾಗಿತ್ತು. ಅಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇಲ್ಲೊಂದ್ ಕಡೆ ವಿಫಲ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಿರುವಂತಹ ಆರೋಪಗಳು. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಬಂತು, ಈ ಹಿರಿಯ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋದು. ಹಾಗಾಗಿ ಈಗ ಸದ್ಯಕ್ಕೆ ಎಸ್ಪಿನ ನೇಮಕ ಮಾಡಿದ್ದಾರೆ ಮತ್ತೆ DIG ಅವ್ರನ್ನ ಬದಲಾವಣೆ ಮಾಡಿರುವಂತದ್ದು. ಇನ್ನುಳಿದಂತೆ ಇಲ್ಲಿ ಈ ಒಂದು ಬದಲಾವಣೆ ಅಂದ್ರೆ ವರ್ಗಾವಣೆಯ ಸರಣಿ ಮುಂದುವರಿಯುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಇದೆ. ಅರಕ್ಷತೆ. ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.